ನಾಗಮಂಗಲದ ಭೂ ಅವ್ಯವಹಾರದ ಆರೋಪಗಳು ಬಗೆದಷ್ಟು ಬಯಲಾಗ್ತಾರೆ. ಬರೋಬ್ಬರಿ 1,000 ಎಕರೆ ಭೂಮಿ ಅಕ್ರಮ ಖಾತೆ ಇದೀಗ ಬೆಳಕಿಗೆ ಬಂದಿದೆ. ಸಿಕ್ಕವರಿಗೆ ಹಣ ಕೊಟ್ಟವರಿಗೆ ಅಕ್ರಮವಾಗಿ ಭೂಮಿ ಮಂಜೂರು ಮಾಡಿರೋದು ಕೂಡ ಈಗ ಬೆಳಕಿಗೆ ಬಂದಿದೆ. ಅರ್ಹತೆ ಇಲ್ಲದೆ ಇದ್ದವರಿಗೂ ಕೂಡ ಅಧಿಕಾರಿಗಳಿಂದ ಭೂಮಿ ಮಂಜೂರು ಮಾಡಿರೋದು ಬೆಳಕಿಗೆ ಬಂದಿದ್ದು, ಬಗರ್ ಹುಕುಂ ಯೋಜನೆಯಡಿ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ. ಅಕ್ರಮವಾಗಿ ಹೊರ ರಾಜ್ಯದವರಿಗೂ ಕೂಡ ಇಲ್ಲಿ ಭೂಮಿಯನ್ನ ನೀಡಲಾಗಿದೆ. ಲೋಕಾಯುಕ್ತ ತನಿಖೆಯಿಂದ ಬಗೆದಷ್ಟು ಅಕ್ರಮಗಳಿದೀಗ ಹೊರಗೆ ಬರ್ತಾರೆ. ನಾಗಮಂಗಲ ಕೇಸಲ್ಲಿ ಯಾರೋ ಇಬ್ಬರು ರೈತರು ಬಂದ್ರು, ಸರ್ ಎಲ್ಲ ಆಚೆ ಕಟ್ಟಿ ಸಿಕ್ಕಟ್ಟ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರು. 238 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಅದನ್ನ ನಾನು ಎನ್ಕ್ವೈರಿ ಮಾಡಿದ ಲೋಕಾಯುಕ್ತ ಪೊಲೀಸ್ಗೆ ಹೇಳಿ ರಿಪೋರ್ಟ್ ಕೊಡಿದ್ವಿ. ಅವರೆಲ್ಲ ಹೌದು ಸರ್ ಅಂತ ಟೀಮ್ ಮಾಡಿ 7 ಟೀಮು ಮೊದಲಿಗೆ 238 ಎಕರೆ ಅಕ್ರಮ ಖಾತೆ ಕೂಡ ಬಯಲಾಗಿತ್ತು. 3 ತಿಂಗಳ ಹಿಂದೆಯಷ್ಟೇ ಈ ಅವ್ಯವಹಾರಗಳನ್ನ ಲೋಕಾಯುಕ್ತ ಬಯಲಿಗಿಳಿದಿತ್ತು. 238 ಎಕರೆ ಭೂಮಿ ಅವ್ಯವಹಾರ ಸಾಬೀತು ಕೂಡ ಮಾಡಲಾಯಿತು. ಮಂಡ್ಯ ಎಎಸ್ಪಿ ನೇತೃತ್ವದಲ್ಲಿ ತನಿಖೆಗೆ ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ತನಿಖೆ ನಡೆಸೋದಕ್ಕೆ ಸೂಚನೆಯನ್ನು ನೀಡಿದರು ಲೋಕಾಯುಕ್ತರು. ಇದೀಗ 1,000 ಎಕರೆ ಭೂಮಿ ಅಕ್ರಮ ಬಯಲಿಗೆ ಬಂದಿದೆ. ನಮ್ಮ ಲೋಕಾಯುಕ್ತ ಎಸ್ಪಿ ಒಳ್ಳೆ ಅಧಿಕಾರಿ, ಇಂಥ ಅಧಿಕಾರಿಗಳು ಬೇಕು ನನಗೆ. ಟೀಮ್ ಮಾಡಿ 238 ಎಕರೆ ಅಂತ ಹೇಳಿ 10 ಜನ ಜೈಲಲ್ಲಿದ್ರು. ಇಲ್ಲ ಅವರೆಲ್ಲಿದ್ದಾವಲ್ಲ ಗೊತ್ತಿಲ್ಲ ನನಗೆ. ತಹಶೀಲ್ದಾರರು, ಶಿಕ್ಷಕರು 7-8 ಜನ ಜೈಲಲ್ಲಿದ್ರು. 3-4 ತಿಂಗಳು ಜೈಲಲ್ಲಿದ್ರು. ಮತ್ತೆ ಕೋರ್ಟಲ್ಲಿ ಬೇಲಾಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇವಾಗ ಅದು 960 ಎಕರೆ, ಸುಮಾರು 1,000 ಎಕರೆ ಹೋಗಿದೆ. ಎನ್ಕ್ರೋಚ್ಮೆಂಟ್, ಗ್ರಾಬಿಂಗ್, ಗೌರ್ಮೆಂಟ್ ಲ್ಯಾಂಡ್, ಸಣ್ಣ ಇವರಿಂದ ದೊಡ್ಡವರೆಗೂ ಸೇರ್ಕೊಂಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಸರ್. ನೀವು ಸಹಕಾರ ಮಾಡಿ, ನೀವು ರೈತರು ಸಹಕಾರ ಮಾಡಿ, ಅಧಿಕಾರಿಗಳು ಸಹಕಾರ ಮಾಡಿದ್ರೆ ನಾವೇನಾದ್ರೂ ಮಾಡ್ಬೋದು, ಒಂದು ಅವಕಾಶ ಆಗುತ್ತೆ.